ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರಾಜೇಶ್ ಬಾಯರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಆಲೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಪಂಚಕರ್ಮದಲ್ಲಿ ಒಂದು ವಮನ ಕ್ರಿಯೆ ಅಂತ. ವಮನ ಅಂತೇಳಿ ಹೇಳಿದರೆ ವಾಂತಿಯನ್ನು ಮಾಡಿಸುವಂಥದ್ದು. ಅದರ ಉದ್ದೇಶ ಅಂತೇಳಿ ಹೇಳಿದರೆ ದೇಹದಲ್ಲಿ ಅಡಗಿರುವಂತಹ ಎಕ್ಸೆಸಿವ್ ಕಫದೋಷವನ್ನು ದೇಹದಿಂದ ಹೊರಗಡೆ ಹಾಕುವಂತಹ ಒಂದು ಚಿಕಿತ್ಸೆಯೇ ಈ ವಮನ ಚಿಕಿತ್ಸೆ. ಇದಕ್ಕೆ ಪೂರ್ವಭಾವಿಯಾಗಿ ನಾವು ಸ್ನೇಹಪಾನ ಹಾಗೆ ಅಭ್ಯಂಗ ಸುವಿಧ ಎನ್ನುವಂತಹ ಚಿಕಿತ್ಸೆಗಳನ್ನು ಮಾಡಿಬಿಟ್ಟು ಈ ಒಂದು ವಮನ ಕ್ರಿಯೆಯನ್ನು ಮಾಡಿಸ್ತೀವಿ. ಈ ವಮನ ಕ್ರಿಯೆಯಲ್ಲಿ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ಗಳು ಅಥವಾ ಅತಿಯಾದಂತಹ ಕಫದೋಷವನ್ನು ದೇಹದಿಂದ ಹೊರಗಡೆ ಹಾಕುವಂತಹ ಚಿಕಿತ್ಸೆ. ಸಾಧಾರಣವಾಗಿ ಅತಿಯಾದಂತಹ ಈ ಕಫದ ಸಮಸ್ಯೆಗಳಿದ್ದರೆ ಯಾವುದೆಲ್ಲ ಸಮಸ್ಯೆಗಳು ಬರ್ತವೆ, ಯಾವುದೆಲ್ಲ ರೋಗಗಳಲ್ಲಿ ನಾವು ಈ ವಮನ ಚಿಕಿತ್ಸೆಯನ್ನು ಮಾಡ್ತೀವಿ ಅಂತೇಳಿ ಹೇಳಿ ನೋಡೋದಾದರೆ, ಮೊದಲನೇದಾಗಿ ಈ ಸೋರಿಯಾಸಿಸ್ನಂತಹ ಚರ್ಮ ಕಾಯಿಲೆಗಳಲ್ಲಿ ಈ ವಮನ ಚಿಕಿತ್ಸೆ ಭಾಳಷ್ಟು ಉಪಯೋಗ ಆಗ್ತದೆ. ಅದಲ್ಲದೆ ಕೆಲವೊಂದು ರೀತಿಯ ಬೇರೆ ಬೇರೆ ರೀತಿಯ ಸ್ಕಿನ್ ಡಿಸೀಸ್ಗಳಲ್ಲಿಯೂ ಸಹ ಈ ವಮನ ಕ್ರಿಯೆಯನ್ನು ಮಾಡ್ತೀವಿ. ಹಾಗೆ ನಿದ್ರಾಹೀನತೆಯಲ್ಲೂ ಸಹ ಈ ವಮನ ಅತಿಯಾದಂತಹ ನಿದ್ರಾ ಕಂಡೀಷನ್ಸಲ್ಲಿ ಸಹ ಈ ವಮನ ಚಿಕಿತ್ಸೆ ಅಂಥದ್ದು ಭಾಳಷ್ಟು ಎಫೆಕ್ಟಿವ್ ಆಗಿರ್ತದೆ. ಹಾಗೆ ಈ ಕೂದಲು ಉದುರುವಂತಹ ಸಮಸ್ಯೆಗಳು ಇದ್ದರೂ ಸಹ ಈ ಒಂದು ವಮನ ಚಿಕಿತ್ಸೆ ಭಾಳಷ್ಟು ಚೆನ್ನಾಗಿ ರಿಸಲ್ಟ್ಸನ್ನು ಕೊಡುತ್ತೆ. ಮತ್ತು ಮುಖದಲ್ಲಿ ಆ್ಯಕ್ನಿ ಅಥವಾ ಪಿಂಪಲ್ಸ್ಗಳಾಗುವಂಥದ್ದು, ಪದೇ ಪದೇ ಈ ಪಿಂಪಲ್ಸ್ಗಳನ್ನು ಆಗುವಂಥದ್ದು, ಇದರಲ್ಲೂ ಸಹ ಈ ವಮನ ಚಿಕಿತ್ಸೆ ಅನ್ನುವಂಥದ್ದು ಭಾಳಷ್ಟು ಉತ್ತಮವಾದ ರಿಸಲ್ಟ್ಸನ್ನು ಕೊಡ್ತದೆ. ಹಾಗೆ ದೇಹದಲ್ಲಿ ತುರಿಕಜ್ಜಿ ಇರಬಹುದು ಅಥವಾ ಅರ್ಟಿಕೇರಿಯಾ ರ್ಯಾಷಸ್ಗಳಿರ್ಬೋದು, ಪದೇ ಪದೇ ಶೀತ ಕೆಮ್ಮು ಆಗುವಂಥದ್ದಿರ್ಬೋದು, ಅಸ್ತಮಾದಂತಹ ಸಮಸ್ಯೆಗಳಿರ್ಬೋದು. ಈ ಪದೇ ಪದೇ ಕಫ ಆಗೋದು ಅಸ್ತಮದಲ್ಲಿ ತುಂಬ ಎಫೆಕ್ಟಿವ್ ಆದಂತಹ ರಿಸಲ್ಟ್ಸ್ಗಳನ್ನು ಈ ವಮನ ಚಿಕಿತ್ಸೆಯ ಮುಖೇನ ನಮಗೆ ಪಡೀಲಿಕ್ಕೆ ಸಾಧ್ಯ ಇದೆ. ಸೊ ಉತ್ತಮವಾದ ವಮನ ಚಿಕಿತ್ಸೆಯನ್ನು ಮಾಡಿಸ್ಕೊಂಡ್ರೆ ಆರೋಗ್ಯದಲ್ಲೂ ಸಹ ಯಾರು ಹೆಲ್ದಿ ಆಗಿರುವಂತಹ ಪರ್ಸನ್ ಸಹ ಮಾಡ್ಕೊಂಡು ಸಹ ಅವನಿಗೆ ಹೆಲ್ದಿಯಾಗಿರಲಿಕ್ಕೆ ಸಾಧ್ಯ ಇದೆ. ಅಂದರೆ ವಸಂತೆ ವಮನ ಅಂತ ಹೇಳ್ತೀವಿ. ಅಂದರೆ ಈ ವಸಂತ ಋತುವಿನಲ್ಲಿ ವಮನವನ್ನು ಮಾಡಿಸ್ಕೊಳ್ಳೋದ್ರ ಮುಖೇನ ದೇಹದಲ್ಲಿ ಬರುವಂಥ ಅದೆಷ್ಟೋ ಕಾಯಿಲೆಗಳನ್ನು ಅಲ್ಲಿಯೇ ಬರದೇ ಇದ್ದ ಹಾಗೆ ಮಾಡಲಿಕ್ಕೆ ಭಾಳಷ್ಟು ಶ್ರೇಷ್ಠವಾಗಿರುತ್ತದೆ. ಸೊ ವಮನ ಚಿಕಿತ್ಸೆಯನ್ನು ನೀವು ಮಾಡಿಸ್ಕೊಳ್ಳಿ, ಆರೋಗ್ಯಯುತವಾಗಿರಲಿಕ್ಕೆ ಪ್ರಯತ್ನಿಸಿ. ನಮಸ್ತೆ.